ಹಾಯ್ ಗೈಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾವು ಮಲ್ಟಿಪಲ್ ರಿಗ್ರೆಷನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡೋಣ. ನಾವು ಆಲ್ರೆಡಿ ಲೀನಿಯರ್ ರಿಗ್ರೆಷನ್ನ ಸಾಲ್ವ್ ಮಾಡಿದ್ದೀವಿ ಅಲ್ವಾ. ಸೊ ಒಂದು ಎಕ್ಸ್ ಇತ್ತು, ಒಂದು ವೈ ಇತ್ತು. ಆದರೆ ಇದರಲ್ಲಿ ಮಲ್ಟಿಪಲ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಇರುತ್ತೆ ಮತ್ತು ಒಂದು ಔಟ್ಪುಟ್ ಇರುತ್ತೆ. ಸೊ ನಾವು ಇದನ್ನು ಯಾವ ರೀತಿ ಸಾಲ್ವ್ ಮಾಡೋಂತ ನೋಡೋಣ. ಸ್ಟೆಪ್ಸ್ ಮಾತ್ರ ನೀವು ಲೀನಿಯರ್ ರಿಗ್ರೆಷನಲ್ಲಿ ಯಾವ ರೀತಿ ಸಾಲ್ವ್ ಮಾಡಿದ್ರಲ್ವಾ ಅದೇ ರೀತಿ ಸಾಲ್ವ್ ಮಾಡಬೇಕು. ಬಟ್ ಇಟ್ ಇಸ್ ಬಿಟ್ ಡಿಫ್ರೆಂಟ್. ಅಂದರೆ ಲೀನಿಯರ್ ರಿಗ್ರೆಷನ್ ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ ಯಾವ ರೀತಿ ಸಾಲ್ವ್ ಮಾಡಿದ್ರೆ ಸ್ಟೆಪ್ಸ್ ಸೇಮ್, ಅಲ್ಲೂ ಕೂಡ ಇದೇ ಫಾರ್ಮುಲಾನ ಯೂಸ್ ಮಾಡಿದ್ರಿ, ಇಲ್ಲೂ ಕೂಡ ಅದೇ ಫಾರ್ಮುಲಾನ ಯೂಸ್ ಮಾಡಬೇಕು. ಫಸ್ಟ್ ಸ್ಟೆಪ್ 1ಅಲ್ಲಿ ನೀವೇನು ಮಾಡ್ತೀರಾ ಅಂತ ಅಂದರೆ ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ ಬರ್ಕೊಳ್ತೀರಾ ಅಲ್ವಾ. ಸೊ ಎಕ್ಸ್ ಏನಾಗುತ್ತೆ 1 1 1 1, ಆಮೇಲೆ ಇದೇನಾಗುತ್ತೆ ನೆಕ್ಸ್ಟ್ 1 2 3 4, ಅದಾದಮೇಲೆ x2 ಏನಿದೆ 4 5 8 2. ಓಕೆ, ಆಮೇಲೆ y ಏನಾಗುತ್ತೆ 1 6 8 12 ಅಲ್ವಾ, ಈ ಥರ ಆಗುತ್ತೆ. ಸೊ ಇವಾಗ ನಮಗೆ ಫಾರ್ಮುಲಾ ಆಲ್ರೆಡಿ ಗೊತ್ತು. ಎ ಈಸ್ ಈಕ್ವಲ್ ಟು ಎಕ್ಸ್ ಟ್ರಾನ್ಸ್ಪೋಸ್ ಇಂಟು ಎಕ್ಸ್ ಹೋಲ್ ಇನ್ವರ್ಸ್ ಇಂಟು ಎಕ್ಸ್ ಟ್ರಾನ್ಸ್ಪೋಸ್ ಇಂಟು ವೈ ಅಲ್ವಾ. ಸೊ ಇದು ನಮಗೆ ಫಾರ್ಮುಲಾ ಅಂತ ಗೊತ್ತು. ಸೊ ಇವಾಗ ನಾವೇನು ಮಾಡ್ತೀವಿ, ಸೊ ಫಸ್ಟ್ ಸ್ಟೆಪ್ಪಲ್ಲಿ ನಾವೇನು ಮಾಡ್ತೀವಿ ಅಂದರೆ ಫೈಂಡ್ ಎಕ್ಸ್ ಟ್ರಾನ್ಸ್ಪೋಸ್. ನಮಗೆ ಎಕ್ಸ್ ಟ್ರಾನ್ಸ್ಪೋಸ್ ಫೈಂಡ್ ಔಟ್ ಮಾಡಿದಾಗ ಏನಾಗುತ್ತೆ, ರೋಸು ಕಾಲಮ್ ಆಗುತ್ತೆ, ಕಾಲಮು ರೋಸ್ ಆಗುತ್ತೆ. ಸೊ ಇಲ್ಲಿ ನಾವು ಸಾಲ್ವ್ ಮಾಡಿದಾಗ ಎಕ್ಸ್ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು 1 1 1 1, ಆಮೇಲೆ ಇಲ್ಲಿ 1 2 3 4, ಆಮೇಲೆ ಏನಾಗುತ್ತೆ 4 5 8 2. ಸೊ ಇದು ಎಕ್ಸ್ ಟ್ರಾನ್ಸ್ಪೋಸ್ ಆಯಿತು. ಸೊ ಇವಾಗ ಫಸ್ಟ್ ಸ್ಟೆಪ್ಪಲ್ಲಿ ಎಕ್ಸ್ ಟ್ರಾನ್ಸ್ಪೋಸ್ ಕಂಡುಹಿಡಿದ್ವಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ಕೋಬೇಕು, ಫೈಂಡ್ ಎಕ್ಸ್ ಟ್ರಾನ್ಸ್ಪೋಸ್ ಇಂಟು ಎಕ್ಸ್. ಅಂದರೆ 1 1 1 1 1 2 3 4, ಆಮೇಲೆ 4 5 8 2 ಇಂಟು ಇಲ್ಲೇನು ಮಾಡಬೇಕು, ನಾವು ಎಕ್ಸ್ನ ಎಕ್ಸ್ ಬರಿಬೇಕು. 1 1 1 1 4 1 2 5 1 3 8 1 4 2. ಸೊ ಇದನ್ನು ನಾವು ಮಲ್ಟಿಪ್ಲೈ ಮಾಡ್ಕೊಬೇಕು. ಸೊ ಇವಾಗ ಈ ಕಾಲಮು ಈ ರೋ ಮತ್ತು ಈ ಕಾಲಮ್ನ ನಾವು ಮಲ್ಟಿಪ್ಲೈ ಮಾಡಬೇಕು ಫಸ್ಟು. ಸೊ 1 + 1 + 1 + 1 ದಟ್ ಇಸ್ ನಥಿಂಗ್ ಬಟ್ 4. ನೆಕ್ಸ್ಟ್ 1 + 2 + 3 + 4 ಇಟ್ ಇಸ್ 10. 4 + 5 + 8 + 2 ಏನಾಗುತ್ತೆ 19. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ 1 + 2 + 3 + 4 ಇಟ್ ಇಸ್ 10. ಸೊ ನೆಕ್ಸ್ಟು ಏನಾಗುತ್ತೆ 1 + 4 + 9 + 16 ಇಟ್ ಇಸ್ ನಥಿಂಗ್ ಬಟ್ 30. ನೆಕ್ಸ್ಟ್ 4 + 10 ಪ್ಲಸ್ ಇಲ್ಲಿ ಮಾಡೋಣ. ಸೊ 4 + 10 ಪ್ಲಸ್ ಏನಾಗುತ್ತೆ 4 + 10, ದೆನ್ 8 1 8 8 16 8 3 24 ಪ್ಲಸ್ ನೆಕ್ಸ್ಟ್ 4 2 8 ಏನು ಬರುತ್ತೆ 46. ಸೊ ಅದೇ ಥರ ಸೊ ಇಲ್ಲಿ 4 + 5 + 8 + 2 ಇಟ್ ಇಸ್ 19. ಅದಾದಮೇಲೆ ನೆಕ್ಸ್ಟ್ 4 1 4 4, ದೆನ್ 5 2 10 ಪ್ಲಸ್ 8 3 8 1 8 8 16 8 3 24 ಪ್ಲಸ್ 2 4 8 ಎಷ್ಟಾಯಿತು 46. ನೆಕ್ಸ್ಟ್ ಒನ್ ಬಂದುಬಿಟ್ಟು 16 ಪ್ಲಸ್ 25 ಪ್ಲಸ್ 8 8 64 ಪ್ಲಸ್ ನೆಕ್ಸ್ಟ್ 2 2 4 ಇಟ್ ಇಸ್ 109 ರೈಟ್. ಸೊ ಇವಾಗ 109 ಆಯಿತು. ಅದಾದಮೇಲೆ ನೆಕ್ಸ್ಟ್ ಇವಾಗ ಹೋಲ್ ಇನ್ವರ್ಸ್ನ ಕಂಡುಹಿಡಿಬೇಕಲ್ವಾ. ಫೈಂಡ್ ಎಕ್ಸ್ ಟ್ರಾನ್ಸ್ಪೋಸ್ ಇಂಟು ಎಕ್ಸ್ ಹೋಲ್ ಇನ್ವರ್ಸ್. ಸೊ ಇದ್ದದ್ದು ಹೋಲ್ ಇನ್ವರ್ಸ್ ಯಾವ ರೀತಿ ಕಂಡುಹಿಡಿಯೋದು, ಸೊ ನಮಗೆ ಇದು ಗೊತ್ತು ಹೋಲ್ ಇನ್ವರ್ಸಿಗೆ ಹೆಂಗೆ ಕಂಡುಹಿಡಿಯೋದು ಅಂತ. 1/det ಇಂಟು ಸೊ ಅಡ್ಜಸೆಂಟ್ ಆಫ್ ಎ ಅಲ್ವಾ, ಅಡ್ಜಸೆಂಟ್ ಆಫ್ ಎ. ಈ ಅಡ್ಜಸೆಂಟ್ ಆಫ್ ಎ ಹೆಂಗೆ ಕಂಡುಹಿಡಿತೀರಾ ಅಂತ ಅಂದರೆ ಫಸ್ಟಿಗೆ ಸೊ 3 × 3 ನಾನು 2 × 2ಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳ್ಕೊಟ್ಟಿದ್ದೆ. 3 × 3ಗೆ ಒಂದು ಟ್ರಿಕ್ ಇದೆ, ಏನು ಗೊತ್ತಾ. ಸೊ ಫಸ್ಟಿಗೆ ಇದೇನಿದೆ ಅಲ್ವಾ ಅದೇ ರೀತಿ ಸೇಮ್ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. 4 10 19, ಆಮೇಲೆ 10, ಆಮೇಲೆ 30 46, ಆಮೇಲೆ 19 46, ಆಮೇಲೆ 109. ಆಮೇಲೆ ಈ 2 ಕಾಲಮ್ಸ್ ಏನಿದೆ ಅಲ್ವಾ ಅದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. 4 10 19, ಆಮೇಲೆ 10 30 46. ಆಮೇಲೆ ಈ 2 ಕಾಲಮ್ಸ್ ಏನಿದೆ ಅಲ್ವಾ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. 4 10 19 4 10, ಆಮೇಲೆ 10 30 46, ಆಮೇಲೆ 10, ಆಮೇಲೆ 30. ಅದಾದಮೇಲೆ ಈ ಒಂದು ಕಾಲಮ್ನ ಫಸ್ಟ್ ರೋನ ಬಿಟ್ಬಿಡಿ. ಸೊ ನೆಕ್ಸ್ಟ್ ಇವಾಗ ಆ ಮ್ಯಾಟ್ರಿಕ್ಸ್ನ ಯಾವ ರೀತಿ ಕಂಡುಹಿಡಿತೀರಾ ಅಂತ ಅಂದರೆ ಸೊ ಜಸ್ಟ್ ಮಲ್ಟಿಪ್ಲೈ ದಿಸ್ ಆ್ಯಂಡ್ ಮಲ್ಟಿಪ್ಲೈ ದಿಸ್. ಇವಾಗ ಹೇಗೆ ಅಂದರೆ 30 × 109 ಮೈನಸ್ 46 × 46 × 46 ಏನು ಬರುತ್ತೆ 1154. ಓಕೆ, 1154. ಸೊ ನೆಕ್ಸ್ಟ್ ಇವಾಗ 46 × 19 ಮೈನಸ್ 46 × 19 ಮೈನಸ್ 10 × 109 ಏನು ಬರುತ್ತೆ
-216 ನೆಕ್ಸ್ಟ್ ಇದನ್ನು ಮತ್ತು ಇದನ್ನು ಹಾಗೆ ಮಾಡಿ. ಸೊ ಏನಂದರೆ 10 × 46 ಆಮೇಲೆ -30 × 19 ಏನು ಬರುತ್ತೆ, -1110. ಅದೇ ರೀತಿ ನೀವು ಇಲ್ಲಿ ಈ ಥರ ಎಲ್ಲ ಮಾಡಿದಾಗ ಏನು ಬರುತ್ತೆ ಅಂದರೆ ಡೈರೆಕ್ಟಾಗಿ ಬರೀತೀನಿ. 216 75 ಮತ್ತು 6 ಬರುತ್ತೆ. ಅದಾದಮೇಲೆ ಇಲ್ಲಿ ಡೈರೆಕ್ಟಾಗಿ ಬರೆದಾಗ 1110 ಆಮೇಲೆ 6 ಮತ್ತು 20. ಓಕೆ, ಸೊ ಈ ರೀತಿ ನಿಮಗೆ ಬರುತ್ತೆ. ಇದೇನಾಗುತ್ತೆ ನಿಮ್ಮ ಅಡ್ಜಸೆಂಟ್ ಆಫ್ ಎ. ಇವಾಗ ಡೆಟ್ ಎ ಯಾವ ಥರ ಕಂಡುಹಿಡಿತೀರಾ ನೋಡಿ. ಸೊ ಈ ಒಂದು ರೋ, ಓಕೆನಾ, ಈ ಒಂದು ರೋ ಮತ್ತು ಈ ಒಂದು ಕಾಲಮ್ ಮ್ಯಾಟ್ರ್ ಆಗುತ್ತೆ ಇದೊಂದು ಕಂಡುಹಿಡಿಯೋದಕ್ಕೆ. ಓಕೆನಾ. ಸೊ ಇವಾಗ ಏನು ಮಾಡಬೇಕು, ಈ ಒಂದು ಡೆಟ್ ಏನ ಕಂಡುಹಿಡಿಯೋದಕ್ಕೆ 1154 × 4 ಓಕೆ ಪ್ಲಸ್ -216 × 10 ಪ್ಲಸ್ ನೆಕ್ಸ್ಟ್ -110 × 19. ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೇನು ಬರುತ್ತೆ ಗೊತ್ತಾ, 1154 × 4 ಪ್ಲಸ್ -216 × 10 ಆಮೇಲೆ ಪ್ಲಸ್ -110 × 19 ಏನು ಬರುತ್ತೆ 366. ಓಕೆ, ನೆಕ್ಸ್ಟ್ 1/366 ಇದು ನಿಮ್ಮ ಎ ಇನ್ವರ್ಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಏನು ಕಂಡುಹಿಡಿಬೇಕು ಅಂತ ಅಂದರೆ ನಾವು ಇವಾಗ ಈ ಥರ ಏನೋ ಕಂಡುಹಿಡಿದ್ರಿ. ಇವಾಗ ನೆಕ್ಸ್ಟ್ ನಾವೇನು ಮಾಡಬೇಕು ಅಂದರೆ ಇಲ್ಲಿ ಎಕ್ಸ್ ಟ್ರಾನ್ಸ್ಪೋಸ್ನ ಮಲ್ಟಿಪ್ಲೈ ಮಾಡಬೇಕು ನೆಕ್ಸ್ಟ್ ಸ್ಟೆಪ್ಪಲ್ಲಿ. ಸೊ ಫಸ್ಟಿಗೆ ಇಲ್ಲೇನಂತ ಬರ್ಕೋಬೇಕು, ಸೊ ಇಲ್ಲಿ ಇದಿದೆಯಲ್ವಾ ಲಾಸ್ಟ್ ಸ್ಟೆಪ್ಪಲ್ಲಿ ಅದನ್ನು ಬರ್ಕೊಳ್ಳಿ. ಇವಾಗ 1154 / 366 ಆಮೇಲೆ -216 × 366 -110 × 366 -216 × 366 ಆಮೇಲೆ 75 × 366 6 × 366 -110 × 366 ಆಮೇಲೆ 6 × 20 6 × 366 20 × 366 ಆಮೇಲೆ ಇದನ್ನು ಯಾವುದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕು ನಾವು, ಎಕ್ಸ್ ಟ್ರಾನ್ಸ್ಪೋಸ್ ಏನಿದೆ ಸೊ ಇದನ್ನು ಬರ್ಕೊಳ್ಳಿ. 1111 1 2 3 4 4 5 8 6 8 2. ಓಕೆ, ಇದನ್ನು ನೀವು ಮಲ್ಟಿಪ್ಲೈ ಮಾಡ್ಕೋಬೇಕು. ಓಕೆನಾ, ಸ್ವಲ್ಪ ನಾನು ಒಂದು ರೋ ಮಾತ್ರ ತೋರಿಸ್ತೀನಿ, ಮಿಕ್ಕಿದ್ದು ನೀವು ಮಾಡ್ಕೋಬೇಕು. ಓಕೆನಾ, ಇಟ್ ಇಸ್ ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ಜಾಸ್ತಿ ಇದೆ ಅಷ್ಟೇ. ಓಕೆ, ಇಲ್ಲಿ 1154 / 366 ಈ ರೋ ಮತ್ತು ಈ ಕಾಲಮ್. ಓಕೆ, ಸೊ ಇಂಟು 1. ಓಕೆ, ಪ್ಲಸ್ ಅದಾದಮೇಲೆ -216 / 366 ಆಮೇಲೆ ಪ್ಲಸ್ ಮಾಡಿಬಿಟ್ಟು -110 × 4 / 366 ಏನು ಬರುತ್ತೆ 1.3606 ಬರುತ್ತೆ. ಅದೇ ರೀತಿ ಇವಾಗ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ ಈ ಒಂದು ರೋ ಜೊತೆ. ಸೊ ಇದು 1 ಇದು ಕರೆಕ್ಟಾಗಿದೆ. ಸೊ ನೆಕ್ಸ್ಟ್ -216 × 2 ಆಮೇಲೆ ಇಲ್ಲಿ ಇಂಟು 5 ಮಾಡಬೇಕು. ಓಕೆ, -110 × ಇದು 5 ಬರಬೇಕು. ಆನ್ಸರ್ ಏನು ಬರುತ್ತೆ 0.4699. ಓಕೆ, ಸೊ ನೆಕ್ಸ್ಟ್ ಅದೇ ರೀತಿ ಈ ಒಂದು ರೋನ ಈ ಒಂದು ಕಾಲಮ್ ಜೊತೆ ಮಾಡಬೇಕು. 1154 / 366 216 × 3 ಅದಾದಮೇಲೆ 1110 × 8. ಓಕೆ, ಇದನ್ನು ಮಾಡಿದಾಗ ನಂಗೆ ಏನು ಬರುತ್ತೆ -1.021. ಓಕೆ, ನೆಕ್ಸ್ಟ್ 18 ಅಲ್ವಾ. ನೆಕ್ಸ್ಟ್ ಈ ಒಂದು ರೋ ಈ ಒಂದು ಕಾಲಮ್ ಜೊತೆ 142. ಸೊ ಇವಾಗ -216 × 4 ಆಮೇಲೆ ಪ್ಲಸ್ 1110 × 2 ಅಲ್ವಾ. 1110 × 2 ನಾವು ಮಲ್ಟಿಪ್ಲೈ ಮಾಡಿದಾಗ ಏನು ಬರುತ್ತೆ 0.1912. ಇದೇ ರೀತಿ ನೀವು ಸೆಕೆಂಡ್ ರೋ ಥರ್ಡ್ ರೋಗೆ ಮಾಡಿ ಏನು ಬರುತ್ತೆ ಅಂದರೆ -0.3196 ಆಮೇಲೆ -0.0983 ಆಮೇಲೆ 0.1557 ಆಮೇಲೆ 0.2622 ಆಮೇಲೆ -0.0655 5.464 × 10⁻³ 0.1857 ಮತ್ತು -0.1256. ಓಕೆ,
ಈ ಥರ ಬರುತ್ತೆ ಕೊನೆಗೆ. ಓಕೆ, ಮ್ಯಾಟ್ರಿಕ್ಸ್. ಸೊ ಇವಾಗ ನೆಕ್ಸ್ಟ್ ನಾವೇನು ಮಾಡಬೇಕು, ಇಷ್ಟನ್ನು ವೈ ಜೊತೆ ನಾವು ಮಲ್ಟಿಪ್ಲೈ ಮಾಡಬೇಕು. ದಟ್ ಇಸ್ ವಾಟ್ ರೈಟ್. ಸೊ ಇವಾಗ ನಾವೇನು ಕಂಡಿದ್ವಿ ಅಂದರೆ ಇವಾಗ ಎ ಇಸ್ ಈಕ್ವಲ್ ಟು ಎಕ್ಸ್ ಟ್ರಾನ್ಸ್ಪೋಸ್ ಇಂಟು ಎಕ್ಸ್ ಹೋಲ್ ಇನ್ವರ್ಸು ಇಂಟು ಎಕ್ಸ್ ಟ್ರಾನ್ಸ್ಪೋಸ್ನ ನಾವು ಕಂಡಿಡ್ದಿದ್ದು. ಸೊ ಇದು ಹೋಲ್ ಥಿಂಗ್ಗೆ ನಾವು ವೈನ ಮಲ್ಟಿಪ್ಲೈ ಮಾಡಬೇಕು. ಸೊ ಈ ಹೋಲ್ ಥಿಂಗ್ ಏನಿದೆ ಅಲ್ವಾ, ಆ್ಯಸ್ ಇಟ್ ಈಸ್ ಬರೆದು ವೈ ವ್ಯಾಲ್ಯೂ ಏನಿದೆ, ವೈ ವ್ಯಾಲ್ಯೂ ಬಂದುಬಿಟ್ಟು 1 6 8 12. ಸೊ 1 6 8 12 ಇದನ್ನು ನಾವು ಮಲ್ಟಿಪ್ಲೈ ಮಾಡಿದಾಗ ಕೊನೆಗೆ ನಮಗೆ ಏನು ಬರುತ್ತೆ, -1.7 3.48 -0.08. ಓಕೆ, ಆ್ಯಕ್ಚುಲಿ ಇದು ಟೆಕ್ಸ್ಟ್ ಬುಕ್ಕಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಅಂದರೆ 1.68 ಕೊಟ್ಟಿದ್ದಾರೆ, ಇದು 0.05 ಬರುತ್ತೆ. ಓಕೆನಾ, ಬಟ್ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ಈ ವ್ಯಾಲ್ಯೂಸ್ ಬರುತ್ತೆ. ಯಾಕೆ ಅಂತ ಅಂದರೆ ಸ್ವಲ್ಪ ಇವಾಗ ಅವರು ಎಕ್ಸಾಕ್ಟ್ ಡೆಸಿಮಲ್ ಕೆಲವೊಂದು ಸತಿ ಸಿಗಲ್ಲ. ಸೊ ಡೆಸಿಮಲ್ ವ್ಯಾಲ್ಯೂಸ್ ಚೇಂಜಸ್ ಆಗ್ತಾ ಇರಬೇಕಾದ್ರೆ ವ್ಯಾಲ್ಯೂಸ್ ಕೂಡ ಚೇಂಜ್ ಆಗುತ್ತೆ, ತಲೆ ಕೆಡ್ಸ್ಕೊಬೇಡಿ. ಸಿ ಇಟ್ ಈಸ್ ಆಲ್ಮೋಸ್ಟ್ ನಿಯರ್ ಓನ್ಲಿ, ಇದೆಲ್ಲ ತುಂಬ ನಿಯರೇ ಇದೆ. ಸೊ ದೇ ವಿಲ್ ಕನ್ಸಿಡರ್. ಓಕೆ, ಸೊ ಯಾಕಂದರೆ ಇವಾಗ ಡೆಸಿಮಲ್ ವ್ಯಾಲ್ಯೂಸ್ ಏನು ಸೇಮ್ ಇರೋದಿಲ್ಲ, ಸೊ ಕೆಲವೊಂದು ಸತಿ ಚೇಂಜ್ ಆಗ್ತಾ ಇರುತ್ತೆ, ಅದರಿಂದ ನಿಮಗೆ ವ್ಯಾಲ್ಯೂಸು ಕೂಡ ಚೇಂಜಸ್ ಬರ್ಬೋದು ಸ್ವಲ್ಪ. ಓಕೆ, ನಾವು ಈಕ್ವೇಷನ್ ಫಾರ್ಮಲ್ಲಿ ಬರಿಬೇಕು. ಸೊ ಇದೇನಾಗುತ್ತೆ, ಇದು A1 ಆಗುತ್ತೆ. ಓಕೆನಾ, ಸೊ A0 ಆಗುತ್ತೆ, ಇದು 1.7 -1.7. ಸೊ A1 ಏನಾಗುತ್ತೆ 3.48 ಬರುತ್ತೆ, A2 ಏನಾಗುತ್ತೆ -0.08 ಬರುತ್ತೆ. ಸೊ ಕೊನೆಗೆ ನಾವು ವೈ ವ್ಯಾಲ್ಯೂ ಹೆಂಗೆ ಬರಿಬೋದು ಅಂದರೆ 1.7 ಪ್ಲಸ್ 3.48 A1 ಪ್ಲಸ್ ಇಟ್ ಇಸ್ -0.08 A2. ಈ ರೀತಿ ನಾವು ಕೊನೆಗೆ ಈಕ್ವೇಷನ್ನ ಬರಿಬೇಕು. ಓಕೆನಾ, ಸೊ ಅರ್ಥ ಆಯ್ತಲ್ವಾ? ಓಕೆ, ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಜಾಸ್ತಿ ಇಲ್ಲಿ ಕ್ಯಾಲ್ಕುಲೇಷನ್ಸೇ ಇದೆ. ಓಕೆನಾ, ಸೊ ನೀವು ಮಾಡಬೇಕಾಗತ್ತೆ ಅದನ್ನು. ಸೊ ಇಷ್ಟು ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.